ನಮಸ್ಕಾರ. ಇವತ್ತಿನ ವಿಡಿಯೋದ ವಿಚಾರ ಮಾರುಕಟ್ಟೆ ಕುಸಿತ, ಪುನಃ ಷೇರುಗಳು ಡಿಸ್ಕೌಂಟ್ ಸೇಲ್ನಲ್ಲಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 7 ದಿನಗಳಲ್ಲಿ 6 ದಿನ ಕಂಟಿನ್ಯೂಸ್ ಆಗಿ ಮಾರುಕಟ್ಟೆ ಕೆಳಗೆ ಬರ್ತಾ ಇದೆ. 18,660 ಇದ್ದ ನಿಫ್ಟಿ ಈಗ 17,807ಕ್ಕೆ ಬಂದಿದೆ, ಅತಿ ಕಡಿಮೆ ಸಮಯದಲ್ಲಿ. ಅದೇ ಸಮಯದಲ್ಲಿ ಪ್ರಪಂಚದ ಇತರ ಷೇರು ಮಾರುಕಟ್ಟೆಗಳು ಕೂಡ ಬಿದ್ದಿದ್ದಾವೆ. ಆದರೆ ನಿಫ್ಟಿಯನ್ನು ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ ಅವುಗಳು ಬಿದ್ದದ್ದು ಜಾಸ್ತಿ, ನಿಫ್ಟಿ ಬಿದ್ದದ್ದು ಕಮ್ಮಿ. ಅದರ ಅರ್ಥ ಏನು ಅಂತಂದ್ರೆ, ಭಾರತದ ಷೇರು ಮಾರುಕಟ್ಟೆ ಈ ಒಂದು ಸನ್ನಿವೇಶಕ್ಕೆ, ಕೊರೋನಾ ಸಿಚುವೇಶನ್ಗೆ ಸ್ಪಂದಿಸಿದ್ದು ಅತಿ ಕಡಿಮೆ. ಇದಕ್ಕೆ ಇನ್ನೊಂದು ತರನು ಹೇಳ್ಬೋದು, ಇನ್ನು ಮುಂದೆ ಮಾರುಕಟ್ಟೆ ಜಾಸ್ತಿ ಬೀಳಲಿದೆ ಅಂತ ಹೇಳ್ಬೋದು. ಆದ್ದರಿಂದ ಎಲ್ಲಾ ಸನ್ನಿವೇಶಕ್ಕೂ ಕೂಡ ನಾವು ಬೇರೆ ಬೇರೆಯಾಗಿ ಅರ್ಥೈಸಬಹುದು. ಈಗ ನಿಫ್ಟಿ 50, ನಿಫ್ಟಿ ಮಿಡ್ ಕ್ಯಾಪ್ 100 ಮತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಯಾವ ತರ ಕಳೆದ ಕೆಲವು ದಿನಗಳಲ್ಲಿ ಬಿದ್ದಿದೆ ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 14ನೇ ತಾರೀಕು ಡಿಸೆಂಬರ್ 2022ರಲ್ಲಿ ನಿಫ್ಟಿ 50 ಇದ್ದದ್ದು 18,660, ಇವತ್ತು 17,807, ಅಲ್ಲಿಗೆ -4.6% ಬಿದ್ದಿದೆ. ಅದೇ ಅವಧಿಯಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 100 -8.2, ನಿಫ್ಟಿ ಸ್ಮಾಲ್ ಕ್ಯಾಪ್ 100 -9.4%. ನಾವು ಬಹಳ ವರ್ಷದಿಂದ ನಮ್ಮ ಕಾರ್ಯಾಗಾರದಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ, ಯಾಕಂದ್ರೆ ಲಾರ್ಜ್ ಕ್ಯಾಪ್ಗಳು ಕಡಿಮೆ ಬೀಳ್ತವೆ, ಮಿಡ್ ಕ್ಯಾಪ್ಗಳು ಸುಮಾರು, ಸ್ಮಾಲ್ ಕ್ಯಾಪ್ ಹೈಯೆಸ್ಟ್ ಕೆಳಗೆ ಬೀಳುತ್ತೆ. ಆದ್ದರಿಂದ ನಾವು ಯಾವಾಗಲೂ ಸೇಫ್ ಆಗಿರ್ಬೇಕು ಅಂತಂದ್ರೆ ಏನಿದ್ದರೂ ಲಾರ್ಜ್ ಕ್ಯಾಪ್ ಷೇರುಗಳನ್ನು ಮಾತ್ರ ತಗೊಳ್ಬೇಕು. ಮತ್ತೆ ನಮ್ಮ ಅನಿಸಿಕೆಯ ಪ್ರಕಾರ ಕಳೆದ 12ರಿಂದ 18 ತಿಂಗಳಲ್ಲಿ ಯಾರು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿದ್ರು, ಬಹುಶಃ ಇವತ್ತು ನೋ ಲಾಸ್ ನೋ ಪ್ರಾಫಿಟ್ ಇರ್ಬೋದು, ಇಲ್ಲ ಸ್ಲೈಟ್ಲಿ ನೆಗೆಟಿವ್ ಇರ್ಬೋದು. ಅದರಿಂದ ಮುಂಚೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದವರು, ನಮ್ಮ ಕಾರ್ಯಾಗಾರ 23 ವರ್ಷ ನಡೀತಾ ಇದೆ, ಅವರೆಲ್ಲರೂ ಕೂಡ ಪಾಸಿಟಿವ್ ಇರ್ತಾರೆ. ಆದರೆ ಬರುವ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು. ಸದ್ಯಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇನ್ನೊಂದು ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಇವತ್ತು ಯಾವ ಇಂಡಿಸಿಸ್ ನಲ್ಲಿ ಯಾವ ಷೇರುಗಳು ಎಷ್ಟು ಕೆಳಗೆ ಬಂದಿದ್ದಾವೆ ಮತ್ತು ಯಾವ ತರ ಡಿಸ್ಕೌಂಟ್ ಸೇಲ್ ಅಲ್ಲಿ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಕೆಲವು ಪಟ್ಟಿಗಳನ್ನು ರೆಡಿ ಮಾಡಿದ್ದೇನೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಎಲ್ಲಾ ಕನ್ನಡಿಗರಿಗೂ ಇದರ ಸುದ್ದಿ ಗೊತ್ತಿರಲಿ. ಮತ್ತು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ನೀವಲ್ಲ ಅಂತಂದ್ರೆ ಅಥವಾ ಸಬ್ಸ್ಕ್ರೈಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋಗಳು ಚೆನ್ನಾಗಿದ್ರೆ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿದ್ರೆ ನಮಗೆ ನೀವು ಎನ್ಕರೇಜ್ಮೆಂಟ್ ಕೊಟ್ಟಾಗುತ್ತೆ, ಬೆನ್ನು ತಟ್ಟಿದಾಗುತ್ತೆ. ಈಗ ಕಂಪ್ಯಾರಿಸನ್ ಆಫ್ ಸ್ಟಾಕ್ ಪ್ರೈಸಸ್ ಸಿನ್ಸ್ 14 ಡಿಸೆಂಬರ್ ಇನ್ ನಿಫ್ಟಿ 50. ಏಷ್ಯನ್ ಪೇಂಟ್ 14ನೇ ತಾರೀಕು ಡಿಸೆಂಬರ್ 3,146, ಇವತ್ತು 3,057, -2.8%. Bajaj Finance -4.2%, Bajaj Financial Service -7.8%, Eicher Motors -7.6%, HDFC -3.9%, Infosys -5.2%, HDFC Bank -3.9%, Maruti Suzuki -5.8%, Kotak Mahindra -2.7%, L&T -6%, TCS -4.1%, Titan Company -4.2%. ಈಗ ನಾನು ನಿಫ್ಟಿ ನೆಕ್ಸ್ಟ್ 50 ಲಿಸ್ಟಿಗೆ ನಿಮ್ಮ ಗಮನವನ್ನು ಕರೆದೊಯ್ತಾ ಇದ್ದೇನೆ. ಇಲ್ಲಿ 14 ಡಿಸೆಂಬರ್ ಇಂದ ಯಾವ ತರ ಚೇಂಜಸ್ ಆಗಿದೆ. ಅವೆನ್ಯೂ ಸೂಪರ್ ಮಾರ್ಕೆಟ್ 14ನೇ ತಾರೀಕು ಡಿಸೆಂಬರ್ 4,201, ಇವತ್ತು 3,875, -7.8%. ಬರ್ಜರ್ ಪೇಂಟ್ -5.4%, ಡಾಬರ್ -3.6%, ಗಾಡ್ರೇಜ್ ಕನ್ಸ್ಯೂಮರ್ 1.6%, ಹ್ಯಾವೆಲ್ಸ್ ಇಂಡಿಯಾ 4.7%, IRCTC -17.4% ಕೆಳಗೆ ಬಿದ್ದಿದೆ. ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 50 ಮ್ಯಾರಿಕೋ -1.9%, LTI Mindtree -4%, ಮುತ್ತೂಟ್ ಫೈನಾನ್ಸ್ -6%, ಪಿಡಿಲೈಟ್ -5.6%, ಟೊರೆಂಟ್ ಫಾರ್ಮಾ -3.7%, SBI ಕಾರ್ಡ್ಸ್ -3.6%. ಈಗ ನಾನು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಲಿಸ್ಟಿಗೆ ಬರ್ತಾ ಇದ್ದೇನೆ. ಅಲ್ಕಾಲಾ ಮೈನ್ಸ್ 14ನೇ ತಾರೀಕು ಡಿಸೆಂಬರ್ 2,791, ಇವತ್ತು 2,613, -6.4%. Canfin Homes -10.2%, CDSL 9.4%,
Happiest Minds minus 8.2, IEX minus 12.2, Kajaria Ceramics minus 3.6, PBR minus 13.1, Radico Khaitan minus 8.3, Trident minus 14.1, Granules India minus 2.4, VIP Industries minus 10.3 ಮತ್ತು ಸ್ಪೈಸ್ ಜೆಟ್ minus 12.9% ಕೆಳಗೆ ಬಿದ್ದಿದೆ ಮತ್ತು ಸದ್ಯಕ್ಕೆ ಡಿಸ್ಕೌಂಟ್ ಅಲ್ಲಿ ಇದ್ದಾವೆ. ನಮ್ಮ ಸಜೆಷನ್ಸ್ ಮತ್ತು ಕಮೆಂಟ್ ಈ ವಿಡಿಯೋದ ಬಗ್ಗೆ. ನಿಮ್ಮ ಹತ್ರ ಲಂಸಮ್ ಅಮೌಂಟ್ ಇದ್ರೆ ಒಂದೇ ಸತಿಗೆ ಹಾಕಬೇಡಿ, ಕೆಲವು ವಾರ ಕೆಲವು ತಿಂಗಳು ಅದನ್ನ ಸ್ಪ್ರೆಡ್ ಮಾಡಿ ಹಾಕಿ. ಎರಡನೇದು, ನೀವು SCP SIP ಮಾಡ್ತಾ ಇದ್ರೆ ಯಾವುದೇ ಕಾರಣದಿಂದಲೂ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ, ನಿಮ್ಮ ಮಾಸಿಕ ಕಂತೇನಿದೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಮೂರನೇದು, ನಿಮ್ಮ ಹತ್ರ ಹಾಕ್ಲಿಕ್ಕೆ ಏನು ದುಡ್ಡಿಲ್ಲ ಅಂತಂದ್ರೆ ನೀವು ಸುಮ್ಮನೆ ಕುತ್ಕೊಳ್ಬಹುದು. ಈಗಿರುವಂತ ಷೇರುಗಳನ್ನು ಯಾವ ಕಾರಣಕ್ಕೂ ಮಾರ್ಕೊಳ್ಬೇಡಿ, ಯಾಕಂದ್ರೆ ಒಮ್ಮೆ ಮಾರ್ಕೊಂಡ್ರೆ ಅದೇ ರೇಟಲ್ಲಿ ನಿಮಗೆ ಪುನಃ ಸಿಕ್ಕೋದಿಲ್ಲ. ಯಾಕಂತಂದ್ರೆ ಮುಂದೆ ಕಾಂಪೌಂಡಿಂಗ್ ಬೆನಿಫಿಟ್ ಹೊರಟೋಗುತ್ತೆ. ಮತ್ತೆ ಫಂಡಮೆಂಟಲಿ ವೀಕ್ ಆಗಿದ್ರೆ ಮಾತ್ರ ಷೇರುಗಳನ್ನು ಮಾರ್ಕೋಬಹುದು. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಷೇರುಗಳಿದ್ರೆ ಇದೀಗ ಇನ್ನಷ್ಟು ಕೊಳ್ಳುವ ಸಮಯ. ನಾಲ್ಕನೇದು, ಮಾರುಕಟ್ಟೆ ರಿಕವರಿ ಆಗುವವರೆಗೂ ನಿಮಗೆ ಒಂದಷ್ಟು ತಾಳ್ಮೆ ಇರಲಿ. ಈ ಸಮಯದಲ್ಲಿ ಒಂದಷ್ಟು ಒಳ್ಳೆಯ ಪಾಠಗಳನ್ನು ಕಲೀಲಿಕ್ಕಿದೆ. ಐದನೇದು, ಒಮ್ಮೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದ ಮೇಲೆ ನಿಮ್ಮದೇ ಆದಂತಹ ರಿಸರ್ಚ್ ಮಾಡಿ ಅದಕ್ಕೆ ನೀವು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ನಿಮ್ಮ ಹಾರ್ಡ್ ಅಂಡ್ ಮನಿಯನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ದೀರಿ, ಮತ್ತೆ ಬೇಕಾದಷ್ಟು ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಕೆ ಇದೀಗ ಸಮಯ. ಮತ್ತೆ ಬೇರ್ ಫೇಸ್ ಬಂದಾಗಲೇನೆ ಜನರಿಗೆ ಷೇರು ಮಾರುಕಟ್ಟೆಯಲ್ಲಿ ನಾಲೆಜ್ ಎಷ್ಟಿದ್ರೂ ಒಳ್ಳೇದು ಅಂತ ಕಾಣಿಸುತ್ತದೆ. ಆದ್ದರಿಂದ ನಮ್ಮ ಅಭಿಪ್ರಾಯ, ಇಂತಹ ಸನ್ನಿವೇಶಗಳಲ್ಲಿ ನೀವು ಕಲೀಲಿಕ್ಕೆ ಬೇಕಾದಷ್ಟು ಪಾಠಗಳಿದಾವೆ. SCP SIP ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಇರುವ ಷೇರುಗಳನ್ನು ಭದ್ರವಾಗಿ ಇಟ್ಕೊಳ್ಳಿ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವೇನಾದರೂ ಲಂಸಮ್ ಅಮೌಂಟ್ ಅನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಮುಂದಿನ ಕೆಲವು ದಿನಗಳಲ್ಲಿ? ಎಸ್ ಆರ್ ನೋ ಅಂತ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಕನ್ನಡಿಗರ ಸೇವೆಗಾಗಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.